ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನೀಲು 24 ಕನ್ನಡ ಯೂಟ್ಯೂಬ್ ಚಾನಲಿನ ಮತ್ತೊಂದು ನ್ಯೂ ಅಪ್ಡೇಟ್ ವಿಡಿಯೋ. ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡೋದು ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಮತ್ತೊಂದು ಬಾರಿ ಭರ್ಜರಿ ಗುಡ್ ನ್ಯೂಸ್ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ಕೂಡ ತಪ್ಪಾಗಲ್ಲ. ಹೌದು, ಭರ್ಜರಿ ಗುಡ್ ನ್ಯೂಸ್ ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ ಪಿಂಚಣಿದಾರರಿಗೆ ಮತ್ತು ಅಂಗವಿಕಲರಿಗೆ ಮಾತ್ರ ಭರ್ಜರಿ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಹೌದು, ಖಂಡಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಂದು ಬಾರಿ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಅದೇ ರೀತಿಯಾಗಿ ಕನ್ಫರ್ಮ್ ಆಗಿ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡಬೇಕು ಪಿಂಚಣಿದಾರರಿಗೆ ಮತ್ತು ಅಂಗವಿಕಲರಿಗೆ ಅಂತ ಕನ್ಫರ್ಮ್ ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇಷ್ಟೇ ಸಾವಿರ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡಬೇಕಂತ ಕೂಡ ಫುಲ್ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟು ಜಿಲ್ಲೆಗಳಿಗೆ ಕೂಡ ಹಣವನ್ನು ಜಮಾ ಮಾಡಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರ್ನಾಟಕದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತ ಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಮತ್ತು ದೇಶದ ಪ್ರಧಾನ ಮಂತ್ರಿ ಆಗಿರುವಂತ ಮೋದಿ ಸರ್ ಕಡೆಯಿಂದ ಕೊಟ್ಟಿರುವ ಲಿಸ್ಟ್ ಅಲ್ಲಿ ಸ್ನೇಹಿತರೆ, ಕನ್ಫರ್ಮ್ ಆಗಿ ಉಳಿದಂತ 19 ಜಿಲ್ಲೆಗಳ ಪಿಂಚಣಿದಾರರಿಗೆ ಮತ್ತು ಅಂಗವಿಕಲರಿಗೆ ಮಾತ್ರ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಕೂಡ ಹಣವನ್ನು ಜಮಾ ಮಾಡಬೇಕಂತ ಫುಲ್ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಉಳಿದ 19 ಜಿಲ್ಲೆಗಳ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಹೊಡಿತಾ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ಕೂಡ ತಪ್ಪಾಗಲ್ಲ. ಹೌದು, ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕನ್ಫರ್ಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಈ ಆಗಸ್ಟ್ ತಿಂಗಳಿನಲ್ಲಿ ಮತ್ತೊಂದು ಬಾರಿಗೆ. ಆದರೆ ಸ್ನೇಹಿತರೆ, ನೀವೇನಾದ್ರೂ ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಹೋಗ್ಬೋದು. ಯಾರಾದ್ರೂ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ಅವರಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಉಳಿದಂತ 19 ಜಿಲ್ಲೆಗಳ ಹೆಸರೇನು ಮತ್ತು ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಜಮಾ ಮಾಡುತ್ತಾರೆ ಮತ್ತು ಎಷ್ಟು ಕಂತಿನ ಹಣವನ್ನು ಕೂಡ ಜಮಾ ಮಾಡುತ್ತಾರಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಅದರ ಮುಂದಿರುವ ಬೆಲ್ ಐಕನ್ ಅನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ಬರಲಿ ನಿಮ್ಮ ಜೊತೆ ತಕ್ಷಣನೇ ಹಂಚಿಕೊಳ್ಳೋದು ಮಾಹಿತಿ ಇರುತ್ತೆ ಸ್ನೇಹಿತರೆ. ನಿಮಗೆ ತಕ್ಷಣನೇ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಕೂಡ ಹಂತ ಹಂತವಾಗಿ ಕೂಡ ಸರಿಯಾದ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಮೊದಲನೇದಾಗಿ ಎಷ್ಟು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮತ್ತು ಎಷ್ಟು ತಿಂಗಳಿನ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಜೂನ್, ಜುಲೈ, ಆಗಸ್ಟ್ ತಿಂಗಳಿನ ಹಣವನ್ನು ಪಿಂಚಣಿದಾರರಿಗೆ ಜಮಾ ಮಾಡುತ್ತಾರೆ. ಹೌದು, 4,500 ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಪಿಂಚಣಿದಾರರಿಗೆ ಮಾತ್ರ 5 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಕೆಲವರಿಗೆ ಮಾತ್ರ ಜಮಾ ಮಾಡಿಲ್ಲ. ಕೆಲವರಿಗೆ ಆಲ್ರೆಡಿ ಜಮಾ ಕೂಡ ಮಾಡಿದ್ದಾರೆ ಅಂತ ಹೇಳಬಹುದು. ಆ 5 ತಿಂಗಳಿನ ಹೆಸರಿನಂತ ಹೇಳಿದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಈ 5 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಪಿಂಚಣಿದಾರರಿಗೆ ಮಾತ್ರ, ಕೆಲವರಿಗೆ ಮಾತ್ರ 5 ತಿಂಗಳಿನ ಪೆಂಡಿಂಗ್ ಹಣವನ್ನು ಜಮಾ ಮಾಡಿಲ್ಲ. ಅವರಿಗೆ ಮಾತ್ರ ಇವಾಗ ಹೇಳುವ ಮಾಹಿತಿ ಪ್ರಕಾರ ಜೂನ್, ಜುಲೈ, ಆಗಸ್ಟ್ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ಪಿಂಚಣಿದಾರರಿಗೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಂಗವಿಕಲರಿಗೆ ನೋಡೋದಾದ್ರೆ ಸ್ನೇಹಿತರೆ, 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಜಮಾ ಮಾಡಿಲ್ಲ. ಅವರಿಗೆ ಕೂಡ ಜೂನ್, ಜುಲೈ ತಿಂಗಳಿನ ಹಣವನ್ನು ಕೂಡ ಜಮಾ ಮಾಡಿಲ್ಲ. ಆದ್ರೆ ಎಷ್ಟು ಕಂತಿನ ಹಣವನ್ನು ಜಮಾ ಆಗಲಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಜೂನ್, ಜುಲೈ ತಿಂಗಳಿನ ಹಣ ಮಾತ್ರ 2 ಕಂತಿನ ಹಣ 2,800 ಹಣವನ್ನು ಜಮಾ ಆಗುತ್ತೆ ಅಂತೆ. ಹೌದು, ಒಂದು ತಿಂಗಳಿಗೆ 1,400 ಹಣ ಅಂಗವಿಕಲರಿಗೆ ಜಮಾ ಆಗ್ಬೇಕು. ಹಾಗಾದರೆ 2 ತಿಂಗಳಿಗೆ ಸ್ನೇಹಿತರೆ 2,800 ಹಣವನ್ನು ಜಮಾ ಆಗ್ಬೇಕು ಸ್ನೇಹಿತರೆ. ಮೊದಲನೇದಾಗಿ ಉಳಿದಂತ 19 ಜಿಲ್ಲೆಗಳನ್ನ ಹೆಸರನ್ನ ತಿಳಿದುಕೊಂಡು ಬರೋಣ. ಆಮೇಲೆ ಸ್ನೇಹಿತರೆ, ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಜಮಾ ಮಾಡುತ್ತಾರೆ, ಮತ್ತೆ ಏನಾದ್ರೂ ಈ ಆಗಸ್ಟ್ ತಿಂಗಳಿನಲ್ಲಿ ಮತ್ತೆ ಒಮ್ಮೆ ಹಣವನ್ನು ಜಮಾ ಮಾಡ್ತಾರಾ ಇಲ್ಲ ಅಂತ ಕೂಡ ಫುಲ್ ಡೀಟೇಲ್ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಹಂತವಾಗಿ ಸರಿಯಾದ ಮಾಹಿತಿ ಕೊಟ್ಟಿರುವಂತ 19 ಜಿಲ್ಲೆಗಳ ಹೆಸರೇನಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಮೊದಲೇ ಜಿಲ್ಲೆ ಹೆಸರು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ವಿಜಯಪುರ ಜಿಲ್ಲೆ,
ಬಾಗಲಕೋಟೆ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಹಾವೇರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಸ್ನೇಹಿತರೆ ಹಾಸನ್ ಜಿಲ್ಲೆ. ಈ 19 ಜಿಲ್ಲೆಗಳ ಪಿಂಚಣಿದಾರರಿಗೆ ಮತ್ತು ಅಂಗವಿಕಲರಿಗೆ ಎಷ್ಟು ಕಂತಿನ ಹಣವನ್ನು ಕೂಡ ಬದಲೆಯಲ್ಲಿ ನಿಮಗೆ ಜೂನ್ ಜುಲೈ ತಿಂಗಳಿನ ಹಣವನ್ನು ಕೂಡ ಹೇಳಿದೆ ಅಂಗವಿಕಲರಿಗೆ ಜಮಾ ಆಗುತ್ತೆ ಮತ್ತು ಪಿಂಚಣಿದಾರರಿಗೆ ಮಾತ್ರ ಜೂನ್ ಜುಲೈ ಆಗಸ್ಟ್ ತಿಂಗಳಿನ ಹಣ 4,500 ಹಣವನ್ನು ಅಂಗವಿಕಲರಿಗೆ ಜಮಾ ಆಯಿತು ಅಂದುಕೊಳ್ಳಬಹುದು. ಅದೇ ರೀತಿಯಾಗಿ ನೋಡೋದು ಆದ್ರೆ ಸ್ನೇಹಿತರೆ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಜಮಾ ಮಾಡುತ್ತಾರೆ ಸರ್ ಅಂತ ನೀವು ಕೂಡ ಕೇಳಬಹುದು. ಸ್ನೇಹಿತರೆ ಹೇಳೋದಾದ್ರೆ ಈ ಆಗಸ್ಟ್ ತಿಂಗಳಿನಲ್ಲಿ ಇವತ್ತು ಸ್ನೇಹಿತರೆ ಆಗಸ್ಟ್ 18 ಆಗಿದೆ ಮತ್ತು ನಾಳೆ ಆಗಸ್ಟ್ 19, ನಾಡದ್ದು ಆಗಸ್ಟ್ 20. ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಆಗಸ್ಟ್ 19ನೇ ತಾರೀಕು ಮತ್ತು ಆಗಸ್ಟ್ 20ನೇ ತಾರೀಕು ಈ 2 ದಿನದಲ್ಲಿ ಮಾತ್ರ ನಿಮ್ಮ ಖಾತೆಗಳಿಗೆ ಈ 19 ಜಿಲ್ಲೆಗಳ ಪಿಂಚಣಿದಾರರಿಗೆ ಮತ್ತು ಅಂಗವಿಕಲರಿಗೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ. ಸ್ನೇಹಿತರೆ ಮತ್ತು ನಿಮಗೆ ಏನಾದರೂ ಕನ್ಫರ್ಮ್ ಆಗಿ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ಬರಲಿ ನಿಮ್ಮ ಜೊತೆ ಸರಿಯಾದ ಮಾಹಿತಿ ಹಂಚಿಕೊಳ್ತಾ ಇರ್ತೀನಿ ಮತ್ತು ಅದರ ಮುಂದಿರೋ ಬೆಲ್ ಐಕಾನ್ ಅನ್ನು ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ. ಬಾಯ್ ವೀಕ್ಷಕರೇ.